ನಮಸ್ಕಾರ. ಮೇ 12ನೇ ತಾರೀಕಿಗೆ ಕರ್ನಾಟಕದಲ್ಲಿ ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ನಿಮ್ಮ ಹಕ್ಕನ್ನು ಚಲಾಯಿಸೋದನ್ನು ಮರಿಬೇಡಿ. ಪ್ರತಿಯೊಬ್ಬ ನಾಗರಿಕ ಕೂಡ ಯಾರಿಗೆ ಚುನಾವಣೆಯಲ್ಲಿ ಮತವನ್ನು ಹಾಕುವಂಥ ಹಕ್ಕಿದೆಯೋ ದಯವಿಟ್ಟು ನಿಮ್ಮ ಮತವನ್ನು ಚಲಾಯಿಸಿ. ಮತವನ್ನು ಚಲಾಯಿಸುವಾಗ ಕೆಲವು ವಿಷಯಗಳನ್ನು ನೆನಪಲ್ಲಿಟ್ಕೊಳ್ಳಿ. ಯಾರು ಸಮಾಜದ ಒಳಿತನ್ನು ಮಾತಾಡ್ತಾರೋ ಅಂತಹ ಪಕ್ಷಕ್ಕೆ ನೀವು ಓಟನ್ನು ಹಾಕಿ. ಸುಮ್ಮನೆ ಏನೋ ಒಂದು ಮಾತನ್ನು ಕೊಟ್ಟು ಆ ಮಾತನ್ನು ಆ ಒಂದು ಕ್ಷಣಕ್ಕೆ ಕಿವಿಗೆ ಇಂಪಾಗಿ ಕೇಳುವಂತಹ ಮಾತುಗಳನ್ನು ಕೇಳಿ ನೀವು ನಿಮ್ಮ ಮತವನ್ನು ಚಲಾಯಿಸುವಾಗ ಸುಳ್ಳು ಹೇಳಿ ಮತವನ್ನು ಯಾಚನೆ ಮಾಡಿ ಆ ನಂತರ ಪ್ರಜೆಗಳ ಬಗ್ಗೆ ನೆನಪೇ ಇಲ್ಲದಂತಹ ಪಕ್ಷಕ್ಕೆ ನೀವು ಮತವನ್ನು ಚಲಾಯಿಸಬೇಡಿ. BJP ಪಕ್ಷ ತುಂಬ ಮಾತುಗಳನ್ನು ಹೇಳ್ತಾ ಬಂದಿದೆ. ಹಿಸ್ಟಾರಿಕ್ ಮ್ಯಾಂಡೇಟ್ ಜೊತೆ ಅವರು ದಿಲ್ಲಿಯಲ್ಲಿ ಹೋಗಿ ಆಳ್ವಿಕೆಯನ್ನು ಶುರು ಮಾಡಿದಾಗ ಹೇಳಿದ್ರು 15 ಲಕ್ಷದಷ್ಟು ಪ್ರತಿಯೊಬ್ಬರ ಖಾತೆಗೂ ದುಡ್ಡು ಬರುತ್ತೆ ಅಂತ. ಎಲ್ಲಿಂದ? ಕಪ್ಪು ಹಣ ವಿದೇಶದಿಂದ ಬರ್ತದೆ ಅಂತ. ಕಪ್ಪು ಹಣ ಬಂತೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಡಿಮಾನಿಟೈಸೇಷನ್ ಅಂತ ಆದಾಗ ಏನಾಯಿತು? ಜನಸಾಮಾನ್ಯರಿಗೆ ಕಷ್ಟ ಆಯ್ತೇ ವಿನಃ ಬೇರೆ ಯಾರಿಗೂ ಕಷ್ಟ ಅಂತ ಆಗಲಿಲ್ಲ. ಈಗ ಅದನ್ನು ನೆನಪಲ್ಲಿಟ್ಕೊಳ್ಳಿ. ಅಥವಾ ಹೆಣ್ಣು ಮಕ್ಕಳ ಶ್ರೇಯಸ್ಸಿಗೋಸ್ಕರ ಅಭಿವೃದ್ಧಿ ಎಲ್ಲಾಗಿದೆ BJP ಆಡಳಿತ ಮಾಡುವಂತಹ ರಾಜ್ಯಗಳಲ್ಲಿ ಅಂತ ನೋಡಿ. UPಯಲ್ಲಿ ನೋಡಿದರೆ 90 ದಿನಗಳಲ್ಲಿ 129 ರೇಪ್ ಕೇಸ್ಗಳು, ಹಗರಣಗಳು ನಡೀತಾ ಇವೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ರೈತಾಪಿ ವರ್ಗಕ್ಕೆ, ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುವಂತಹ ವಿಚಾರಗಳನ್ನು ತುಂಬನೇ ಮಾಡಿದ್ದಾರೆ. ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ರೈತಾಪಿ ವರ್ಗಕ್ಕೆ ತಂದಿರುವಂತಹ ನಿಯಮಗಳು ಏನಿದೆಯೋ ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೆಂಟ್ರಲಿಂದ ಬಂದಿರುವಂತಹ ಟೀಮ್ ಅದನ್ನು ಸ್ಟಡಿ ಮಾಡಿ ಅದನ್ನು ಇವಾಗ ಬೇರೆ ಸ್ಟೇಟ್ಗಳಲ್ಲಿ ರೋಲ್ ಔಟ್ ಮಾಡುವಂತಹ ಯೋಜನೆಯಲ್ಲಿದೆ. ಆದ್ದರಿಂದ ಬೇರೆ ಪಕ್ಷದವರು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ರೈತಾಪಿ ವರ್ಗಕ್ಕೆ ಏನು ಮಾಡಿದ್ದಾರೆ ಅಂತ ಇವತ್ತು ಕೇಳುವಂಥ ಪ್ರಶ್ನೆನೇ ಬರೋದಿಲ್ಲ. ಇನ್ನೊಂದು, ಹೆಣ್ಣು ಮಕ್ಕಳಿಗೆ ಬಂದಾಗ ಸವಲತ್ತುಗಳು ಎಷ್ಟೊಂದು ಕೊಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ನಮಗೆಲ್ರಿಗೂ ಗೊತ್ತಿದೆ. ಅದು ಅವರ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಇದಕ್ಕೆಲ್ಲ ಒತ್ತನ್ನು ಕೊಟ್ಟಿದೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಸಮಾಜವನ್ನು ಯಾವತ್ತೂ ಕೂಡ ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂತಹ ನಿಯಮಗಳನ್ನು ಪಾಲಿಸ್ಕೊಂಡು ಅನುಸರಿಸ್ಕೊಂಡು ಬಂದಿರೋದು ಕಾಂಗ್ರೆಸ್ ಸರ್ಕಾರ. ಹಾಗೂ ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಕೂಡ ನಮಗೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ವಿಚಾರದ ಬಿಸಿ ಅಷ್ಟೊಂದು ತಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ತಂದಿರುವಂತಹ ಇಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತಿಂದಾಗಿ ಈ ಇನ್ವೆಸ್ಟ್ಮೆಂಟ್ ಏನಿದೆಯೋ ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದ್ರಿಂದ ಅನ್ಎಂಪ್ಲಾಯ್ಮೆಂಟ್ನ ಬಿಸಿ ನಮಗಿನ್ನೂ ತಟ್ಟಿಲ್ಲ. ಆದ್ದರಿಂದ ವೋಟ್ ಮಾಡುವಾಗ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡೋದನ್ನು ಮರಿಬೇಡಿ.